ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಹಿಂದೆ ಸಂಘಟನೆ ರೂಪರೇಷೆ ಆಗಿರೋದು ಆರಂಭ ಆಗಿರೋದು ಎಲ್ಲದರಲ್ಲೂ ನಿಮ್ಗೆ ಗೊತ್ತಿರೋದು ನೀವು ಜೊತೆ ಸಾಕು ಬಂದಿರೋದು ಮುಂದೆ ಯಾವ ರೀತಿ ಅದನ್ನ ಅದೇ ಇದ್ದಿದ್ದು ಕಂಟಿನ್ಯೂ ಮಾಡೋದು ಅಷ್ಟೇ ರೀ. ಇದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೇನೋ ಹೊಸ ಬೇಡಿಕೆಗಳು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಇದ್ರೆ ಬದಲಾವಣೆ ಮಾಡ್ತೀವಿ. ಸರ್ ಈಗ ಕೆಪಿಸಿಸಿ ಸಿಕ್ಕಿದ್ರೆ ನೆಕ್ಸ್ಟ್ 28ಕ್ಕೆ ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೀವಿ ಸರ್. ಅಲ್ಲ ಅದಕ್ಕೆ ಏನು ಸಂಬಂಧ ಇಲ್ಲ, ಅದಕ್ಕೇನು ಸಂಬಂಧ ಇರೋದು, ಅದಕ್ಕೇನು ಸಂಬಂಧ ಇಲ್ಲ. ಅಧ್ಯಕ್ಷಾಗೆ ಪಕ್ಷದ ಕೆಲಸ ಮಾಡಬೇಕಂತ ಏನೋ ಕಾನೂನೇನಿಲ್ಲ. ಅದು ಇದ್ದರಂಡ ಮಾಡಬೇಕು ಗೆಲ್ಲಿಸ್ಬೇಕಂತ. ಈಗ ಚಿಕ್ಕೋಡಿ ಗೆಲ್ಲಿಸಿದ್ದೀವಿ, ಸಿಗ್ಗಾಂವ್ ಗೆಲ್ಲಿಸಿದ್ದೀವಿ, ಬಾಗಲಕೋಟೆ ಗೆಲ್ಲಿಸಿದ್ವಿ. ನಾವೇನು ಅಧ್ಯಕ್ಷ ಇದ್ವು ಅಥವಾ ಏನು ನಮಗೆ ರೈಟಿಂಗ್ ಕೊಟ್ಟಿವ್ರ ಯಾರು? ಅದು ಯಾರಾಗಲಿ ಪಕ್ಷ ಅಧಿಕಾರ ಬರೋದು ಮುಖ್ಯ. ನಮಗೆ ಮುಖ್ಯಮಂತ್ರಿ ಯಾರಾಗ್ತಾರೋ ಅದು ಬೇರೆ ವಿಚಾರ, ಯಾರಾಗಲಿ ಪಕ್ಷ ಮತ್ತೊಮ್ಮೆ ಕರ್ನಾಟಕದಾಗೆ. ಯಾಕೆಂದ್ರೆ ಆಫ್ಟರ್ ರಾಮಕೃಷ್ಣ ಹೆಗಡೆ ನಂತರ ರಿಪೀಟ್ ಆಗಿಲ್ಲ ಯಾವುದೇ ಸರ್ಕಾರ. ಈಗ ರಿಪೀಟ್ ಮಾಡಬೇಕಂತ ಹೋರಾಟ ನಮ್ಮದು. ಶಿವಕುಮಾರ್ ಹೇಳ್ತಿದ್ದಾರೆ ಸರ್, 2 ವರ್ಷಕ್ಕೆ ಅಧಿಕಾರ ಸಾಕಾಗಲ್ಲ, ಮುಂದಿನ 5 ವರ್ಷಕ್ಕೂ ಕೂಡ ನನಗೆ ಅಧಿಕಾರ ಕೊಡಿ, ನಾನೇ ಸಿಎಂ ಆಗ್ತೀನಿ ಅನ್ನೊಂದು ಮಾತನ್ನ ಮೊನ್ನೆ ಕನ್ಪುರದಲ್ಲಿ ಹೇಳಿದ್ದಾರೆ. ಅಲ್ಲ ಅವರು ದುಡಿದ್ರೆ ಕೂಲಿ ಸಿಕ್ಕೇ ಸಿಗ್ತೈತೆ, ಯಾರೂ ಇಲ್ಲ ನಮಗಿಲ್ಲ. ಅದ್ರ ತಕ್ಕ ದುಡಿದ್ರೆ ಮತ್ತೆ ಕೂಲಿ ಸಿಕ್ಕೇ ಸಿಗ್ತೈತೆ. ಅವ್ರ ನೇತೃತ್ವದಲ್ಲಿ ಮತ್ತೆ 2ನೇ ಅವಧಿಗೆ ಬರೋದಾದ್ರೆ ಈಗ ಕೊಟ್ರಲ್ಲ ಅವ್ರಿಗೆ ಅಧಿಕಾರ ಕೊಟ್ಟರು, ಎದಕ್ಕೆ ಕೊಟ್ಟರೆ ಪಕ್ಷಕ್ಕೆ ಕೆಲಸ ಮಾಡೋಂತ ಕೊಟ್ಟಿದ್ರು. ಈಗ ಮತ್ತೆ ಮಾಡಿದ್ರೆ ಮತ್ತೆ ಸಿಕ್ಕೇ ಸಿಗ್ತೈತೆ, ಸಿಗಲ್ಲ ಅಂತೇನಿಲ್ಲ. 28 ಅಂದ್ರೆ 5 ವರ್ಷ ಅಲ್ಲ, 1800 ದಿವಸ. 1800 ದಿವಸ ಬರ್ತೈತಿ 5 ವರ್ಷದಲ್ಲಿ. ನಾವು ನೋಡಲ್ಲ, ಅವಾಗೇನು ಟೈಮ್ ಇದೆ ನೋಡೋಣ. ಈಗ ಯಾರು ದುಡಿತಾರೆ ಅವ್ರಿಗೆ ಸಿಗಲೇಬೇಕು, ಪ್ರಶ್ನೆ ಇಲ್ಲ. ನಮ್ದು ಏನದ ಯಾಕಂದ್ರೆ 28 ಅಂತ ಹೇಳಿದ್ವಿ. 28 ಅಂದ್ರೆ ಅದು 365 × 5. ನೋಡೋಣ ಅದ್ರ ಬಗ್ಗೆ. ಈಗ ಯಾಕೆ ಚರ್ಚೆ? ಇನ್ನೂ ಏನೋ ಆಗಿಲ್ಲ, ಇನ್ನೂ ಮಗುನ ಹುಟ್ಟಿಲ್ಲ, ಈಗ ಕುಲಾಯಿ ಅಂತ ನಾವು ಹೇಳಿದಿಲ್ಲ. ದುಡಿ ಹೋಗಿದ್ರೆ ಆ ಥರ ಅವ್ರ ಶ್ರೇಯಸ್ ಸಿಗಲೇಬೇಕಂತ ಹೇಳಿದ್ವಿ ನಾವು. ಯಾರು ದುಡಿತಾರೆ ಅವ್ರ ಶ್ರೇಯಸ್ ಸಿಗಲೇಬೇಕು. ನಮಗೆ ಪಕ್ಷ ಅಧಿಕಾರ ಬರೋದು ಮುಖ್ಯ, ಮುಖ್ಯಮಂತ್ರಿ ಆಮಾಗೆ. ನೀವು ಎಲೆಕ್ಷನ್ ಗೆಲ್ಸಿ ನೀವು ಶ್ರಮ ಪಟ್ಟಿದ್ದೀರಲ್ಲ ಸರ್, ತಮಗೆ ಕೂಲಿ ಸಿಕ್ಕಿದೆಲ್ಲ, ಮಂತ್ರಿ ಮಾಡಿದಾರಲ್ಲ, ಮತ್ತೇನಿಲ್ಲ. ಸಮಾನ ಡಬಲ್ ಆಗಿದೆ ಅದು, ಡಬಲ್ ಆಗಿದೆ. ಏನು ಅದು ಮಾಡಬೇಕಂತ ಮೇಡಮ್. ಕೆಲಸ ಮಾಡೋರಿಗೆ ಹುದ್ದೆ ಅವಶ್ಯಕತೆ ಇಲ್ಲ, ನಾವು ಮಾಡೇ ಮಾಡ್ತೀವಿ. ಇಂದು ಕೂಡ ನಾವು ಲಾಸ್ಟ್ ಎಲೆಕ್ಷನಲ್ಲಿ ಮಾಡಿದ್ವಿ, ಹಿಂದಿನ ಚುನಾವಣೆಯಲ್ಲಿ ಮಾಡಿದ್ವಿ, ಆ ಕಡೆ ಚುನಾವಣೆಯಲ್ಲಿ ನಾವು ಮಾಡಿದ್ವಿ. ಅವು ನಮ್ಗೆ ಯಾವುದೇ ಇಷ್ಟು ಹುದ್ದೆ ಕೂಡ ಆಗಿರಲಿಲ್ಲ, ಮಾಡಿದ್ದೀವಿ. ಬರ್ತೆ ಮುಂದೆ ಯಾವಾಗ ಒಂದು ಕಾಲ ಬಂದೇ ಬರ್ತೇವೆ. ಹೇಳಿದ್ವಿ, ತಪ್ಪೇನಿದೆ ಹೇಳಿದ್ವಿ. ಕೊಟ್ಟದ್ದು ಏನು ತಪ್ಪೇನಿಲ್ಲ, ಏನು ತಪ್ಪಿಲ್ಲ ಹೇಳ್ತಿಲ್ಲ. ಮತ್ತೆ ಅವ್ರು 28ರಲ್ಲಿ ಅವ್ರ ನೇತೃತ್ವದಲ್ಲಿ ಗೆಲ್ಲಿಸರೆ ಅದ್ರ ಫಲ ಅವ್ರಿಗೆ ಸಿಗಲೇಬೇಕು. ನಮ್ಗಿನ್ನೂ ಇದೆಲ್ಲ ವಯಸ್ಸಿದೆಲ್ಲ, ಇನ್ನೂ ಅಂತ ಏನೋ ಅರ್ಜೆಂಟ್ ಏನಿದೆ, ವಯಸ್ಸಿದೆ. ಇನ್ನೂ ನಮಗೂ ವೇಟ್ ಮಾಡೋಣ, ಅಂಥದ್ದೇನು ಅರ್ಜೆಂಟ್ ಏನಿದೆ. ಪಕ್ಷ ಬರ್ಬೇಕು ಅನ್ನೋದು ಅಷ್ಟೇ ನಮ್ದೆಲ್ಲ ಮುಖ್ಯ.